ಬಿಸ್ನೆಸ್ಗೂ ಕೆಲಸಕ್ಕೆ ಏನು ಡಿಫ್ರೆನ್ಸ್ ಇದೆ? ಮೇಯ್ನಾಗಿ ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದಿಲ್ದಿರ ಯಾರೂ ಬಿಸ್ನೆಸ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಎಷ್ಟು ಸೇವ್ ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾವುದಾದ್ರೂ ಒಂದು ವಸ್ತುನ ನಾವು ಸೇಲ್ ಮಾಡಿ ಅದರಲ್ಲಿ ಬರೋಂಥ ಮಾರ್ಜಿನ ನಾವು ಅರ್ನ್ ಮಾಡ್ತೀವಲ್ಲ, ಅದನ್ನು ಬಿಸ್ನೆಸ್ ಅಂತ. 0 to million ಚಾಲೆಂಜಲ್ಲಿ ಇವತ್ತು ಡೇ 2. ಇವತ್ತೇನು ವಿಶೇಷ ಅಂತಂದರೆ, ಮೇಯ್ನಾಗಿ ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಮುಖ್ಯವಾಗಿದೆ. ಏನಕ್ಕೆ ಅಂತಂದರೆ, ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಬೇಕು ಅಂತಂದರೆ, ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದು ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಾವು ಕ್ಯಾಬ್ ಓಡಿಸ್ತಾ ಇರ್ತೀವಿ, ಕೆಲವರು ಆಟೋನೇ ಓಡಿಸ್ಬೋದು. ಅದಕ್ಕೆ ಫ್ಯೂಲ್ ಹಾಕ್ತೀವಲ್ವ, ಅದು ಇನ್ವೆಸ್ಟ್ಮೆಂಟೇ. ಫ್ಯೂಲ್ ಹಾಕಿ ಆ ಡೇನ ನಾವು ರನ್ ಮಾಡಿ ಅದನ್ನು ಎಷ್ಟು ಸಂಪಾದನೆ ಮಾಡ್ತೀವಿ, ಅದು ಮ್ಯಾಟ್ರ್ ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಆಗುತ್ತಲ್ವ. ಮತ್ತು ಯಾರೇ ಆಗಲಿ, ಸಣ್ಣ ಅಂಗಡಿ ಆಗಿರ್ಬೋದು, ಚಿಲ್ಲರೆ ಅಂಗಡಿ ಆಗಿರ್ಬೋದು, ಎಷ್ಟೇ ದೊಡ್ಡ ಇಂಡಸ್ಟ್ರಿ ಆಗಿರ್ಬೋದು, ರನ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕಂತಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದಿಲ್ದಿರ ಯಾರೂ ಬಿಸ್ನೆಸ್ ಮಾಡೋಕ್ಕೂ ಆಗೋದಿಲ್ಲ, ಅಥವಾ ಸಣ್ಣ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಮೇನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಾವಿವಾಗ ಇವತ್ತು 2ನೇ ದಿನ. ನಾವೆಷ್ಟು ಸೇವ್ ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್. ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಬೋದು. ಇನ್ನೊಂದು ಏನಂತಂದರೆ, ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಗೂ ಕೆಲಸಕ್ಕೆ ಏನು ಡಿಫ್ರೆನ್ಸ್? ಮಾಡ್ತಿರೋ ಕೆಲಸದಲ್ಲಿ ಕಮಿಟ್ಮೆಂಟ್ಸ್ಗೆ ಸರಿ ಆಗ್ತೈತೆ. ಬಿಸ್ನೆಸ್ ಅಂತಂದರೆ ಒಂದು ವಸ್ತು ಅಥವಾ ಯಾವುದಾದ್ರೂ ಒಂದು ವಸ್ತುನ ನಾವು ಸೇಲ್ ಮಾಡಿ ಅದರಲ್ಲಿ ಬರೋಂಥ ಮಾರ್ಜಿನ ನಾವು ಅರ್ನ್ ಮಾಡ್ತೀವಲ್ಲ, ಅದನ್ನು ಯಾವುದೇ ಆಗಿರಲಿ, ಒಂದು ಸಣ್ಣ ಚಾಕ್ಲೇಟ್ ಆಗಿರ್ಬೋದು, ಅದನ್ನು ಸೇಲ್ ಮಾಡಿದ್ರೂ ಬಿಸ್ನೆಸ್ಸೇ. ಅಥವಾ ಒಂದು ದೊಡ್ಡ ಬಿಲ್ಡರ್ ಆಗಿರ್ಬೋದು, ಅದನ್ನು ಬಿಲ್ಡಿಂಗ್ ಕಟ್ಟೋ ಸೇಲ್ ಮಾಡಿ, ಅಥವಾ ಲ್ಯಾಂಡನ್ನ ಸೇಲ್ ಮಾಡಿ ಅದರಲ್ಲಿ ಮಾಡಿದ್ರೂ ಅದು ಬಿಸ್ನೆಸ್ಸೇ. ಈ ಥರ ಚಿಕ್ಕದ್ರಿಂದ ಹಿಡಿದು ಎಷ್ಟೇ ದೊಡ್ಡದು ಮಾಡಿರಲಿ, ಅದನ್ನು ಒಂದು ವಸ್ತು ಸೇಲ್ ಮಾಡಿ ಅದನ್ನು ದುಡ್ಡು ಅರ್ನ್ ಮಾಡ್ತಾರಲ್ಲ, ಅದನ್ನು ಬಿಸ್ನೆಸ್ ಅಂತ ಹೇಳ್ತಾರೆ. ಮತ್ತು ನನ್ನ ಟೈಮಿಂಗ್ಸ್ನ ನಾವು ಖರ್ಚು ಮಾಡಿ, ಎನರ್ಜಿ ಆಫ್ ಸೋರ್ಸ್ನ ನಾವು ಖರ್ಚು ಮಾಡಿ, ನಮ್ಮ ಟೈಮಿಂಗ್ಸ್ನ ಬೇರೆಯವ್ರು ಕೊಟ್ಟು ಅದನ್ನು ದುಡ್ಡು ಸಂಪಾದನೆ ಮಾಡ್ತೀವಲ್ಲ, ಅದನ್ನು ಕೆಲಸ ಅಂತೀವಿ. ಅದು ನೀವು ಎಷ್ಟೇ ಲಕ್ಷ ಸಂಪಾದನೆ ಮಾಡಿ ಅದನ್ನ ಟೈಮ್ ನೀವು ಕೊಡ್ತಿದ್ದೀರ ಅಂತಂದರೆ ಅದು ಕೆಲಸನೇ ಆಗಿರುತ್ತೆ. ಬಟ್ ಕೆಲಸಕ್ಕೆ ಬಿಸ್ನೆಸ್ಗೆ ಡಿಫ್ರೆನ್ಸ್ ಇಷ್ಟೇ ಇರೋದು. ಇದರಲ್ಲಿ ನಾವು ಯಾವ್ದು ಚೂಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗೊತ್ತಿರುತ್ತೆ ಬಿಸ್ನೆಸ್ ಎಷ್ಟು ಯಾವುದು ಒಳ್ಳೆಯದು, ಕೆಲಸ ಯಾವುದು ಒಳ್ಳೆಯದು ಅಂತ. ನಾವೇ ಡಿಸೈಡ್ ಮಾಡಬೇಕಾಗಿರುತ್ತೆ. ಮೇನ್ ಮ್ಯಾಟ್ರ್ ಇವಾಗ ನಾವು ಇನ್ವೆಸ್ಟ್ ಎಷ್ಟು ಮಾಡಿದ್ದೀವಿ ಅನ್ನೋದ ಮೇಲೆ ಮ್ಯಾಟ್ರ್ ಆಗುತ್ತೆ. ನೋಡೋಣ, ಇವತ್ತು ಡೇಟು. ಇನ್ನೂ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕು, ನನ್ನ ರಿಲೇಟೆಡ್ ಆಗಿ ವೆಬ್ಸೈಟ್ನ ಡಿಸೈನ್ ಮಾಡಬೇಕು, ಅದಕ್ಕೊಂದು ವಿಡಿಯೋ ರೆಡಿ ಮಾಡಬೇಕು, ಅದನ್ನು ಆ್ಯಡ್ ರನ್ ಮಾಡಬೇಕು. ಇಷ್ಟೆಲ್ಲ ಮ್ಯಾಟ್ರಿದೆ. ಇದನ್ನೆಲ್ಲ ಒಂದೊಂದಾಗೆ ಮಾಡೋಣ. ಇವತ್ತು ಡೇ 2ಅಲ್ಲಿ ನಾವು ಇನ್ನೊಂದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಸ್ವಲ್ಪ ಕ್ಯಾಪಿಟಲ್ ಅಮೌಂಟ್ ಬೇಕಾಗಿರುತ್ತೆ. ಇವಾಗಿರೋ ಪರಿಸ್ಥಿತಿಯಲ್ಲಿ ಕಮಿಟ್ಮೆಂಟ್ಸ್ಗೆ ನಾನು ಮಾಡ್ತಾಯಿರೋ ಕೆಲಸದಲ್ಲಿ ಕಮಿಟ್ಮೆಂಟ್ಸ್ಗೆ ಸರಿ, ಅದರಲ್ಲಿ ಕಮಿಟ್ಮೆಂಟ್ಸ್ನ ತೆಗೆದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ, ಅದರಲ್ಲಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ, ವೆಬ್ಸೈಟ್ನ ಡಿಸೈನ್ ಮಾಡಿ, ಅದನ್ನು ಒಂದು ಪ್ಲ್ಯಾನಾಗಿ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಸ್ವಲ್ಪ ವೆಬ್ಸೈಟ್ ಡಿಸೈನ್ ಮಾಡಬೇಕು, ಅದೆಲ್ಲ ತುಂಬ ಪೆಂಡಿಂಗ್ ಇದೆ. ಅದು ಒಂದೊಂದಾಗಿ ಮಾಡೋಣ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ಹಾಗೆ ಇವತ್ತೊಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಅದು ನೋಡಿದ ಮೇಲಂತೂ ಮೈಂಡ್ ಬ್ಲೋಯಿಂಗ್ ಆಗೋಯ್ತು. ಯಾಕೆ ಇಷ್ಟು ಇನ್ವೆಸ್ಟ್ ಮಾಡಿ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ, ಇದು ಸತ್ವ ಬಿಲ್ಡರ್ಸ್ ಅಂತೇಳಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇವ್ರದ್ದು 50% ಮಾರ್ಕೆಟ್ ಇದೆ. ಇವ್ರೇನು ಮಾಡ್ತಾರೆ ಅಂದರೆ, ಬಿಲ್ಡಿಂಗ್ಗಳನ್ನ ಕಟ್ಟಿ, ಅಪಾರ್ಟ್ಮೆಂಟ್ನ ಕಟ್ಟಿ ಸೇಲ್ ಮಾಡ್ತಾರೆ. ಎಷ್ಟು ದೊಡ್ಡ ನೆಟ್ವರ್ಕ್ ಇರಬೇಡ, ಇವ್ರದ್ದು ಬಿಸ್ನೆಸ್ ಅಲ್ವಾ. ಆಲ್ಮೋಸ್ಟ್ 52 ಎಕರ್ಸ್ ಇರೋದು. 52 ಎಕರ್ಸ್ ಅಂದರೆ ಕಮ್ಮಿ ಆಯಿತಾ? 52 ಎಕರ್ಸಲ್ಲಿ ಬಿಲ್ಡ್ ಮಾಡ್ತಾಯಿದೆ.